ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಬಿಹಾರ್ ಇಲೆಕ್ಷನ್ ಆದಮೇಲೆ ಕರ್ನಾಟಕದ ರಾಜಕೀಯ ಬದಲಾಗ್ತದಲ್ಲ, ಇದೊಂದು ದೊಡ್ಡ ಸುದ್ದಿ. ಅದರಲ್ಲೂ ಸಿದ್ದರಾಮಯ್ಯರನ್ನು ಅಥವಾ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡವೇ ತೀರ್ತೀವಿ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. DKC BJPಗೆ ಕಾಂಗ್ರೆಸ್ ಹೊಡೆದ ಒಯ್ತಲ್ಲ ಜನರನ್ನು. ಇವೆಲ್ಲ ದೊಡ್ಡ ಪ್ರಶ್ನೆಗಳು ಇವತ್ತು. ಯಾಕಂದರೆ BL ಸಂತೋಷ್ ಅಂತ ಯಡಿಯೂರಪ್ಪನ ಕಡು ವೈರಿ, ಯಡಿಯೂರಪ್ಪನ ಹೇಗಾದರೂ ಮನೆಗೆ ಕಳಿಸ್ಬೇಕು ಅನ್ನುವಂಥ, ಅವ್ರ ಮಕ್ಕಳ ಮುಂದೆ ಒಯ್ಯಬಾರದು ಅನ್ನುವಂಥ ಮನೋವೃತ್ತಿಯ ಮನೋಧರ್ಮದ BL ಸಂತೋಷ್ ಅವರು ಇವತ್ತು ವಿಜೇಂದ್ರ ಅವರನ್ನು ರಾಜ್ಯದ ಅಧ್ಯಕ್ಷರನ್ನಾಗಿ ಮುಂದುವರಿಸಿಕೊಂಡು ಹೋಗೋದಕ್ಕೆ ರೆಡಿಯಾಗಿ ಅವ್ರು ಘೋಷಣೆ ಮಾಡಿದ್ದಾರೆ ಸುದ್ದಿಗಳು ಬರ್ತಾಯಿದ್ದಾವೆ. ಇದು ನಿಜ ಆಗಿದ್ರೇನೋ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ದೊಡ್ಡ ಅಡಚಣೆ ಯಾರಪ್ಪ ಅಂತಂದ್ರೆ ಯತ್ನಾಳರು, ಬಸವನಗೌಡ ಪಾಟೀಲ್ ಯತ್ನಾಳರು ಒಂದು ಕಡೆಗೆ BJPಗೆ ಇವತ್ತು ಅವಶ್ಯ ಇದ್ದಾರೆ. ಯಾಕಂದ್ರೆ ಅವರ ಕಠೋರ ಹಿಂದುತ್ವದ ವಾದ ಇವತ್ತು BJPಗೆ ಕರ್ನಾಟಕದಲ್ಲ ಒಂದಿಷ್ಟು ಮತಗಳನ್ನು ತರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಕಡು ವಿರೋಧಿ ಯತ್ನಾಳರನ್ನು BJP ತರುವ ಪ್ರಯತ್ನ ನಡೆದ ಅಂತೇಳಿ ಸುದ್ದಿಗಳಿದ್ದಾವೆ. ಜೊತೆಗೆ ಯತ್ನಾಳರಾದರೂ ಸಹ ತಮ್ಮ ಮೊದಲಿನ ಯಡಿಯೂರಪ್ಪರ ವಿರೋಧಿ ಮನಸ್ಥಿತಿಯನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ನಿಜವಾಗಿಯೂ ಸತ್ಯ ಆಗಿದ್ರೆ, ಅದರಲ್ಲೂ ನಿಜವಾಗಿಯೂ DKC BJPಗೆ ಬರೋದಿದ್ರೆ, ನಿಜವಾಗಿಯೂ ಕಾಂಗ್ರೆಸ್ಗೆ ಕೆಲವು ಜನ ಕಾಂಗ್ರೆಸ್ ಸರ್ಕಾರ ಬೀಳುವಾಗ ರೆಡಿಯಾಗಿದ್ದರೆ ನಿಶ್ಚಿತವಾಗಿಯೂ ಇದೊಂದು ದೊಡ್ಡ ಬೆಳವಣಿಗೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ BJP